ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ತಲೆಹೊಟ್ಟಿನ ಸಮಸ್ಯೆ ಅಥವಾ ಡ್ಯಾಂಡ್ರಫ್ ಸಮಸ್ಯೆಯಿಂದಾಗಿ ತಲೆಯ ನೆತ್ತಿಯ ಭಾಗದಲ್ಲಿ ತುರಿಕೆ, ಕೂದಲು ಉದುರುವ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆಯೇ? ಈ ಸಮಸ್ಯೆಯನ್ನು ಹೋಗಲಾಡಿಸಲು ಇಲ್ಲಿದೆ ನೋಡಿ ಸಿಂಪಲ್ ಆದ ಮನೆಮದ್ದು. ಒಂದು ತಲೆಹೊಟ್ಟಿನ ಸಮಸ್ಯೆಯನ್ನು ಸರಿಯಾಗಿ ಕಾರ್ಯನಿರ್ವಹಿಸದಿದ್ದರೆ ನೆತ್ತಿಯ ಭಾಗದಲ್ಲಿ ವಿಪರೀತ ತುರಿಕೆ ಉಂಟು ಮಾಡುತ್ತದೆ. ಸ್ನೇಹಿತರೆ, ಪುರುಷರು ಮಹಿಳೆಯರು ಎನ್ನುವ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರೂ ಕೂಡ ತಲೆಹೊಟ್ಟು ಸಮಸ್ಯೆ ಸಾಮಾನ್ಯವಾಗಿದೆ. ಇದು ಬೇಸಿಗೆ, ಮಳೆ ಅಥವಾ ಚಳಿಗಾಲ ಆಗಿರಲಿ, ತಲೆಹೊಟ್ಟು ಸಮಸ್ಯೆ ಬಹಳಷ್ಟು ತೊಂದರೆಗಳನ್ನು ಉಂಟು ಮಾಡುತ್ತದೆ. ತಲೆಹೊಟ್ಟು ನಿವಾರಣೆಗೆ ಮೆಂತಿ ಪೇಸ್ಟ್ ಮತ್ತು ಬೇವು ನೀರು ಬಳಸುವ ಸರಿಯಾದ ವಿಧಾನವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ತಲೆಹೊಟ್ಟು ಸಮಸ್ಯೆಗೆ ಮಾರುಕಟ್ಟೆಯಲ್ಲಿ ಸಿಗುವ ರಾಸಾಯನಿಕ ಶ್ಯಾಂಪು ಬಳಸಿಕೊಂಡು ನಿವಾರಣೆ ಮಾಡಿಕೊಳ್ಳಬಹುದು. ಆದರೆ ಈ ಪರಿಹಾರ ತಾತ್ಕಾಲಿಕವಾಗಿ ಇರುತ್ತದೆ ಹಾಗೂ ಕೂದಲಿನ ಮೇಲೆಯೂ ಕೂಡ ಅಡ್ಡ ಪರಿಣಾಮಗಳು ಬೀರಬಹುದು. ಇದರ ಹೊರತಾಗಿ ನೋಡುವುದಾದರೆ ಆಯುರ್ವೇದದಲ್ಲಿ ಬಹಳಷ್ಟು ಇಂದಿನಿಂದಲೂ ಔಷಧಿಯಾಗಿ ಬಳಕೆ ಮಾಡುವುದುಕೊಂಡು ಬಂದಿರುವಂತಹ ಕೆಲವೊಂದು ಮನೆಮದ್ದುಗಳು ಬಳಸಿಕೊಂಡು ಹೋದರೆ ಪರ್ಮನೆಂಟಾಗಿ ಅಥವಾ ಶಾಶ್ವತವಾಗಿ ತಲೆಹೊಟ್ಟಿನ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಬಹುದು. ಮೊದಲನೆಯ ಟಿಪ್, ಮೆಂತ್ಯ ಬೀಜದ ಪೇಸ್ಟ್. ಮೆಂತ್ಯ ಬೀಜವು ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿ. ಹೀಗಾಗಿ ಈ ಪುಟ್ಟ ಬೀಜವನ್ನು ನೆತ್ತಿಯ ಮೇಲೆ ಕಿರಿಕಿರಿ ಕಡಿಮೆ ಮಾಡಿ ತಲೆಹೊಟ್ಟು ಸಮಸ್ಯೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. 2 ಟೀ ಚಮಚ ಮೆಂತ್ಯ ಬೀಜವನ್ನು ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿಡಿ. ಮರುದಿನ ಬೆಳಗ್ಗೆ ನೀರನ್ನು ಸೋಸಿ ನೆನೆಸಿದ ಮೆಂತ್ಯ ಬೀಜವನ್ನು ನುಣ್ಣಗಿನ ಪೇಸ್ಟಾಗಿ ರುಬ್ಬಿಕೊಳ್ಳಿ. ಇನ್ನು ಈ ಮಿಶ್ರಣವನ್ನು ಕೂದಲಿನ ನೆತ್ತಿಯಿಂದ ಹಿಡಿದು ಕೂದಲಿನ ಬುಡದವರೆಗೆ ತುದಿಯವರೆಗೆ ಚೆನ್ನಾಗಿ ಹಚ್ಚಿ ಆಮೇಲೆ ಅರ್ಧ ಗಂಟೆ ಬಿಟ್ಟು ನಿಮ್ಮ ಕೂದಲನ್ನು ತೊಳೆಯಿರಿ. ಈ ಪ್ಯಾಕನ್ನು ವಾರಕ್ಕೆ 2 ರಿಂದ 3 ಬಾರಿ ಬಳಸಿ 3 ರಿಂದ 4 ವಾರಗಳವರೆಗೆ ನಿಯಮಿತವಾಗಿ ಬಳಸಿ. ನಿಮಗೆ ಗೊತ್ತಿರಲಿ, ಮೆಂತ್ಯ ಬೀಜದಲ್ಲಿ ಕಂಡುಬರುವ ಅಧಿಕ ಪ್ರಮಾಣದ ಪ್ರೋಟೀನ್ ಆಮ್ಲವು ಕೂದಲು ಉದುರುವುದನ್ನು ತಡೆಯುವುದಕ್ಕೆ ಸಹಾಯ ಮಾಡುತ್ತದೆ. ಹೇರ್ ಟಿಪ್ ನಂಬರ್ 2, ಬೇವಿನ ನೀರು. ಬೇವು ಒಂದು ಪರಿಣಾಮಕಾರಿ ನೈಸರ್ಗಿಕವಾದ ಡ್ಯಾಂಡ್ರಫ್ ನಾಶಕ ಏಜೆಂಟ್ ಎಂದು ಕರೆಯಲಾಗುತ್ತದೆ. ತಲೆಹೊಟ್ಟು ಕಡಿಮೆ ಮಾಡುವುದರಲ್ಲಿ ಬೇವಿನ ನೀರು ಅತ್ಯಂತ ಪರಿಣಾಮಕಾರಿಯಾಗಿದೆ. ಮಾಡುವ ವಿಧಾನ ತುಂಬ ಈಸಿ. 1 ಇಡೀ ತಾಜಾ ಬೇವಿನ ಎಲೆಗಳನ್ನು ಚೆನ್ನಾಗಿ ತೊಳೆದು 2 ಕಪ್ ನೀರಿನಲ್ಲಿ 10 ನಿಮಿಷದ ಕಾಲ ಕುದಿಸಿರಿ. ನೀರು ಹಸಿರು ಬಣ್ಣಕ್ಕೆ ಬರುವವರೆಗೆ ಕುದಿಸಬೇಕು. ಇದನ್ನು ನೀರು ಉಗುರು ಬೆಚ್ಚವಾಗಿದ್ದಾಗ ಈ ನೀರನ್ನು ಇನ್ನೊಂದು ಪಾತ್ರೆಗೆ ಸೋಸಿಕೊಳ್ಳಿ. ನಂತರ ಈ ನೀರನ್ನು ನೆತ್ತಿಯ ಭಾಗಕ್ಕೆ ಹಾಗೂ ಕೂದಲಿನ ಬುಡಕ್ಕೆ ಹಚ್ಚಿ 2 ಕೈಗಳಿಂದ ಸರಿಯಾಗಿ ಮಸಾಜ್ ಮಾಡಿರಿ. ಆಮೇಲೆ ಅರ್ಧ ಗಂಟೆ ಬಿಟ್ಟು ನೈಸರ್ಗಿಕ ಶ್ಯಾಂಪು ಬಳಸಿ ಶುದ್ಧ ನೀರಿನಿಂದ ಕೂದಲನ್ನು ತೊಳೆಯಿರಿ. ಮೊದಲೇ ಹೇಳಿದ ಹಾಗೆ ಬೇವಿನ ಎಲೆಗಳಲ್ಲಿ ಕಂಡುಬರುವ ಬ್ಯಾಕ್ಟೀರಿಯಾ ಮತ್ತು ಡ್ಯಾಂಡ್ರಫ್ ವಿರೋಧಕ ಗುಣಗಳನ್ನು ತಲೆಹೊಟ್ಟು ಹಾಗೂ ನೆತ್ತಿಯ ತುರಿಕೆಯನ್ನು ಕಡಿಮೆ ಮಾಡುತ್ತದೆ. ಸ್ನೇಹಿತರೆ, ಕೇಳಿದ್ರಲ್ಲ, ಈ 2 ಟಿಪ್ಸಲ್ಲಿ ಯಾವುದಾದ್ರೂ ಒಂದು ಟಿಪ್ಪನ್ನು ವಾರದಲ್ಲಿ 2 ರಿಂದ 3 ಬಾರಿ ಬಳಸಿ ನಿಯಮಿತವಾಗಿ 3 ರಿಂದ 4 ವಾರ ಬಳಸುವಷ್ಟರಲ್ಲಿ ನಿಮಗೆ ಎಫೆಕ್ಟಿವ್ ರಿಸಲ್ಟ್ಸನ್ನು ಕಂಡುಕೊಳ್ಳಬಹುದು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.